ಹೇ ಹಾಯ್ ಗಾಯ್ಸ್ KGF ನಂತರ ಮತ್ತೆ ಯಶ್ ಬರ್ತಿದ್ದಾರೆ. ಆದ್ರೆ ಈ ಬಾರಿ ರಾಕಿ ಬಾಯ್ ಅಲ್ಲ, ರಾಯ ಆಗಿ ಬರ್ತಿದ್ದಾರೆ. ಟಾಕ್ಸಿಕ್ ಬಗ್ಗೆ ಈಗಾಗಲೇ ಸಿಕ್ಕಾಪಟ್ಟೆ ಎಕ್ಸ್ಪೆಕ್ಟೇಷನ್ಸ್ ಇದೆ. ಅದು ನೀವೇ ಡೈಲಿ ಸೋಷಿಯಲ್ ಮೀಡಿಯಾದಲ್ಲಿ ನೋಡ್ತಾ ಇದೀವಿ. ಇನ್ಫ್ಯಾಕ್ಟ್ ಈ ಸಿನಿಮಾ ನಿಜಕ್ಕೂ ಎಕ್ಸ್ಪೆಕ್ಟೇಷನ್ಸ್ ರೀಚ್ ಆಗುತ್ತಾ, ಅದನ್ನ ಈ ವಿಡಿಯೋದಲ್ಲಿ ನೋಡೋಣ. ನಾನು ಮೆಸ್ಸಿ ಆನಂದ್, ವೆಲ್ಕಮ್ ಟು ಮ್ಯಾಡ್ ಮ್ಯಾಕ್ಸ್ ಮೆಸ್ಸಿ. ಫಸ್ಟ್ ಪಾಯಿಂಟ್, ಈ ರಿವ್ಯೂ ಅಲ್ಲಿ ನಾವೇನ್ ನೋಡ್ಬೇಕಂದ್ರೆ ವೈ ಟಾಕ್ಸಿಕ್ ಇಸ್ ಸೋ ಸ್ಪೆಷಲ್. ಅದೇನಕ್ಕಂದ್ರೆ ಯಶ್ ಅವ್ರ ಮೇಜರ್ ಥಿಯೇಟ್ರಿಕಲ್ ರಿಲೀಸ್ ಆಗ್ತಿರೋ ಫಿಲಂ KGF 2 ನಂತರ ಟಾಕ್ಸಿಕ್, ಬಿಕಾಸ್ ಈ ಮಧ್ಯದಲ್ಲಿ ಅವ್ರು ಯಾವುದೇ ಸಿನಿಮಾ ರಿಲೀಸ್ ಮಾಡಲಿಲ್ಲ ಅಂಡ್ ಹಿ ವಾಸ್ ವೆರಿ ಫೋಕಸ್ಡ್ ಆನ್ ಟಾಕ್ಸಿಕ್. ದಟ್ ಇಸ್ ಬಿಕಾಸ್ ಈಸ್ ಆಲ್ಸೋ ಅ ಕೋ ಡೈರೆಕ್ಟರ್, ಐ ಮೀನ್ ನಾಟ್ ಅ ಕೋ ಡೈರೆಕ್ಟರ್, ಕೋ ರೈಟರ್. ನಾವೇನ್ ಸ್ಟೋರಿ ಟಾಕ್ಸಿಕ್ ಅಲ್ಲಿ ನೋಡ್ತೀವೋ, ಸೊ ಅದ್ರಲ್ಲಿ ಸ್ವಲ್ಪ ಸ್ಟೋರಿ ಯಶ್ ಅವರೇ ಬರ್ತಿದ್ದಾರೆ. ಸೊ ಹೌ ಮೆನಿ ಆಫ್ ಯು ನೋ ದಿಸ್? ಅಂಡ್ ಈಸ್ ಆಲ್ಸೋ ಅ ಕೋ ಪ್ರೊಡ್ಯೂಸರ್ ಫಾರ್ ದಿಸ್ ಫಿಲಮ್. ಅಂಡ್ ಅಡಿಷನಲ್ ಇಂಪಾರ್ಟೆಂಟ್ ಥಿಂಗ್ ಏನಂದ್ರೆ, ಅವ್ರು ಅನ್ಕೊಂಡಿದ್ರೆ ದೊಡ್ಡ ಮಾಸ್ ಡೈರೆಕ್ಟರ್ಸ್ ಜೊತೆನೆ ಹೋಗಿರ್ಬೋದು, ಬಟ್ ಈ ಚೂಸ್ ಟು ಆಕ್ಟ್ ಅಂಡರ್ ಅ ಲೇಡಿ ಡೈರೆಕ್ಟರ್ ಅಂದಿದ ತಕ್ಷಣ ಅವ್ರು ನಾನು ಐಮ್ ನಾಟ್ ಪುಟಿಂಗ್ ದಮ್ ಡೌನ್, ಐಮ್ ನಾಟ್ ಲೈಕ್ ವಾಟ್ ಯು ಕಾಲ್ ಇಟ್ ಮ್ಯಾನ್, ಮೇಲ್ ಚಾವನೀಸ್ ತರ ಮಾತಾಡ್ತಲ್ಲ. ಸೊ ವಾಟ್ ಐಮ್ ಟ್ರೈಂಗ್ ಟು ಟೆಲ್ ಯು ಇಸ್, ಲೋ ಪ್ರೊಫೈಲ್ ಇದೆ ಕಂಪೇರ್ ಟು ದಿ ಅದರ್ ಡೈರೆಕ್ಟರ್ಸ್. ಅದನ್ನ ಹೇಳಕ್ ಟ್ರೈ ಮಾಡ್ತಿದ್ದೀನಿ ಗೀತು ಮೋಹನ್ ದಾಸ್ ಅವರು. ಬಟ್ ಶಿ ಪ್ರೂವ್ಡ್ ಎವ್ರಿ ಒನ್ ರಾಂಗ್ ವಿತ್ ಅವರ್, I mean the way that she made the film, because now trailer teasers ಎಲ್ಲ ನೋಡಿದ ತಕ್ಷಣ ಗೊತ್ತಾಯ್ತು film is into a different scale ಅಂತ. And then the biggest expectation ಯಶ್ ಅವರೇ ಬಿಗ್ಗೆಸ್ಟ್ ಎಕ್ಸ್ಪೆಕ್ಟೇಷನ್ ಈ ಫಿಲಮ್ ಅಲ್ಲಿ ಇರೋದು. ಅದೇನಂದ್ರೆ ಆಫ್ಟರ್ KGF ಈ ಬಿಕಮ್ ಅ ಮ್ಯಾಸಿವ್ ಹೀರೋ. ಸೊ ಯಶ್ ಅಂದ್ರೆ ಫಿಲಮ್ ಮಾಸ್ ಆಗಿರುತ್ತೆ ಅನ್ನೋದು ಎಲ್ರಿಗೂ ಗೊತ್ತಾಯ್ತು. ಬಟ್ ಕನ್ಸರ್ನ್ ಏನಂದ್ರೆ ಈ ಫಿಲಮ್ ಎಕ್ಸ್ಪೆಕ್ಟೇಷನ್ ಮೀಟ್ ಆಗುತ್ತಾ, ಅದೇ ದೊಡ್ಡ ಕನ್ಸರ್ನ್. ಹಿಟ್ ಅಂತೂ ಖಂಡಿತ ಆಗುತ್ತೆ, ಬಿಕಾಸ್ ಈಸ್ ಅ ಮಾಸ್ ಹೀರೋ, ನೋ ಡೌಟ್ ಅಬೌಟ್ ದ ಕಲೆಕ್ಷನ್ಸ್. ಬಟ್ ಫಿಲಮ್ ಎಂಡ್ ರಿಸಲ್ಟ್ ಏನಿದೆ, ಎಲ್ರಿಗೂ ಎಕ್ಸ್ಪೆಕ್ಟೇಷನ್ ಮೀಟ್ ಆಯ್ತು ಅನ್ನೋದೇ ದೊಡ್ಡ ಕನ್ಸರ್ನ್. ಬಿಕಾಸ್ ಏನಕ್ಕೆ ಒಂದು ದೊಡ್ಡ ಎಕ್ಸ್ಪೆಕ್ಟೇಷನ್ ಆಲ್ರೆಡಿ ಸೆಟ್ ಆಗಿರೋದ್ರಿಂದ ಎಲ್ರಿಗೂ ಒಂದೊಂದು ಮೈಂಡ್ ಸೆಟ್ ಅಲ್ಲಿ ಹೋಗ್ತಾರೆ. ಎಲ್ಲೋ ಒಂಚೂರು ಎಡ್ವರ್ಟ್ ಆದ್ರೂ ಸ್ವಲ್ಪ ಪ್ರಾಬ್ಲಮ್ ಆಗುತ್ತೆ. ದೇರ್ ಇಸ್ ದ ಕನ್ಸರ್ನ್. ಐ ಹೋಪ್ ದಟ್ ಇಸ್ ನಾಟ್ ಹ್ಯಾಪನಿಂಗ್ ಹಿಯರ್. ನೆಕ್ಸ್ಟ್ ಕ್ವೆಶ್ಚನ್ ಅಂದ್ರೆ, ಕ್ಯಾನ್ ಯಶ್ ಗಿವ್ ಅ ಕಂಪ್ಲೀಟ್ಲಿ ಡಿಫರೆಂಟ್ ರೋಲ್ ಫ್ರಮ್ ರಾಕಿ? ಹೌದು, he can give it, and he did prove by giving it in this trailer itself. ರಾಯ ಅಂತ ಒಂದು ಹೊಸ ಲುಕ್ ಇದೆ. But I will agree to it only for 80%, because the 20% somewhere here and there I feel ರಾಕಿ ಬಂದು ಸ್ವಲ್ಪ ಹಿಂಗೆ ನೋಡ್ಬಿಟ್ಟು ಹೋಗೋ ತರ ನನ್ಗೆ ಫೀಲ್ ಆಯ್ತು. ಎಷ್ಟು ಜನಕ್ಕೆ ಫೀಲ್ ಆಯ್ತು ಅನ್ನೋದು ಕಮೆಂಟ್ ಮಾಡಿ. ಸೊ ಐ ಜಸ್ಟ್ ಡೋಂಟ್ ವಾಂಟ್ ಟು ಬಿ ಲೈಕ್ ತುಂಬಾ ಸ್ವೀಟ್ ಆಗಿರ್ಬೇಕಂತಲ್ಲ. ಐ ಆಮ್ ಜಸ್ಟ್ ಟಾಕಿಂಗ್ ಟು ಹಾನೆಸ್ಟ್ಲಿ ಹಿಯರ್. ಹಾನೆಸ್ಟ್ ಆಗಿ ಮಾಡಬೇಕು ವಿಡಿಯೋ ಅಂತಾನೆ ಮಾತಾಡ್ತಾ ಇದ್ದೀನಿ. ಸೊ ಐ ರಿಯಲಿ ಫೆಲ್ಟ್ ರಾಕಿ ಬಾಯ್ಸ್ ಪ್ರೆಸೆನ್ಸ್ ಹಿಯರ್ ಅಂಡ್ ದೇರ್ ಇನ್ ದಿಸ್ ಫಿಲ್ಮ್. ಅಂಡ್ ಇನ್ನೊಂದು ವಿಷಯ ಏನಂದ್ರೆ, ಟಾಕ್ಸಿಕ್ ಇಸ್ ಗೋಯಿಂಗ್ ಟು ಬಿ ಗ್ಯಾಂಗ್ಸ್ಟರ್ ಫಿಲಮ್ ಆರ್ ಅ ಫೇರಿ ಟೇಲ್. ಬಿಕಾಸ್ ಏನಕ್ಕಂದ್ರೆ ಟೂ ಡಿಫ್ರೆಂಟ್ ಥಿಂಗ್ ಇದೆ ಟ್ರೈಲರ್ ಅಲ್ಲಿ. ಒಂದು ಗ್ಯಾಂಗ್ಸ್ಟರ್ ಆಂಗಲ್ ಇದೆ, ಒಂದ್ ಕಡೆ ಫ್ಯಾಂಟಸಿ ತರ ಇದೆ. ಸೊ ವಾಟ್ ಆರ್ ವಿ ಗೋಯಿಂಗ್ ಟು ವಿಟ್ನೆಸ್? ನಮ್ಗೆಲ್ಲ ಗೊತ್ತು ಇಟ್ಸ್ ಗೋಯಿಂಗ್ ಟು ಬಿ ಡ್ಯಾಡ್ ವರ್ಸಸ್ ಸನ್ ಈ ಫಿಲಮ್. There is something that the makers are really hiding in this film, because ಅಷ್ಟು ಜನ ಫೀಮೇಲ್ ಲೀಡ್ಸ್ ಇದ್ದಾರೆ. ಬಟ್ ವಾಟ್ ಈಸ್ ದೇರ್, ಬರೀ ಯಶ್ ಮಾತ್ರ ನಾವು ಫಿಲಮ್ ನ ಡಿಪೆಂಡ್ ಮಾಡಿಲ್ಲ. ಇದು ಇಟ್ ಈಸ್ ಡಿಪೆಂಡ್ ಅಪಾನ್ ಆಲ್ ಅದರ್ ಕ್ಯಾರೆಕ್ಟರ್ಸ್, women characters especially. And another important thing ಏನಂದ್ರೆ, visual plus music plus combination, like Rajiv Ravi or cinematography plus Geetu Mohan Das or direction plus Ravi Basroor and plus Yash on screen. So this is something turned out to be magic on screen. ಅದ್ ನಮ್ಗೆ ಗೊತ್ತಾಯ್ತು ಆಲ್ರೆಡಿ, ಲೈಕ್ ವಿತ್ ಟ್ರೇಲರ್ ಅಂಡ್ ಟೀಸರ್ಸ್ ಅಲ್ಲೆಲ್ಲ. ಬಟ್ ಕನ್ಸರ್ನ್ ಏನಿದೆ, ಕನ್ಸರ್ನ್ ವಾಸಸ್ ಎಕ್ಸ್ಪೆಕ್ಟೇಷನ್ಸ್. ಅಂಡ್ ಐ ಕನ್ಸರ್ನ್ ಅನ್ನೋಕ್ಕಿಂತ ಬದಲು ರಿಯಾಲಿಟಿ ಅಂತಾನೆ ಕರೆಯೋಣ ಅದನ್ನ, ಬಿಕಾಸ್ ಐ ಡೋಂಟ್ ವಾಂಟ್ ಟು ಕಾಲ್ ಇಟ್ ಎ ಕನ್ಸರ್ನ್. ಎಕ್ಸ್ಪೆಕ್ಟೇಷನ್ಸ್ ಏನಂದ್ರೆ ಕಂಪ್ಲೀಟ್ಲಿ ಡಿಫ್ರೆಂಟ್ ಎಕ್ಸ್ಪೆಕ್ಟ್ ಮಾಡ್ತಾ ಇದೀವಿ. ಅದು ಓಕೆ, ಒಂದ್ ಮಟ್ಟಕ್ಕೆ ಬಂದಿದೆ. ಟ್ರೈಲರ್ ನಮ್ಗೆ ಗೊತ್ತಾಯ್ತು. ಸ್ಟ್ರಾಂಗ್ ಲೈಕ್ ಗ್ಯಾಂಗ್ಸ್ಟರ್ ವರ್ಲ್ಡ್ ಬಿಲ್ಡಿಂಗ್ ಇದೆ. ಅಂದ್ರೆ ಇದು ಒಂಥರ ಸಿನಿಮ್ಯಾಟಿಕ್ ಯೂನಿವರ್ಸ್ ಕನ್ವರ್ಟ್ ಆಗುತ್ತಾ? ವಿ ಶುಡ್ ವೇಟ್ ಅಂಡ್ ವಾಚ್ ಟುಮಾರೋ, ಬಿಕಾಸ್ ನಾಳೆ ಫಿಲಮ್ ರಿಲೀಸ್ ಆಗುತ್ತೆ. ಮೇ ಬಿ ಕ್ಲೈಮ್ಯಾಕ್ಸ್ ಅಲ್ಲಿ ಒಂದು ಸೀಕ್ವಲ್ ಲೀಡ್ ಇರ್ಬೋದು, ಅಥವಾ ಪ್ರೀಕ್ವಲ್ಗೂ ಲೀಡ್ ಕೊಡ್ಬೋದು. ಮೇ ಬಿ ದೇ ಕ್ಯಾನ್ ಎಕ್ಸ್ಪೆಕ್ಟ್ ಇನ್ ಟು ಅ ಸಿನಿಮ್ಯಾಟಿಕ್ ಯೂನಿವರ್ಸ್ ಅಂತೂ ನಾವು ನೋಡ್ಬೋದು. ಐ ಮೀನ್ ವಿ ಕ್ಯಾನ್ ಹ್ಯಾವ್ ಲಾಟ್ ಆಫ್ ಕ್ವೆಶ್ಚನ್ಸ್. ಬಟ್ ನನಗೇನ್ ಅನಿಸ್ತದೆ ಅಂದ್ರೆ, ಸಿನ್ಸ್ ಇಟ್ಸ್ ಗೋಯಿಂಗ್ ಟು ಬಿ ಸಚ್ ಗ್ರ್ಯಾಂಡಿಯರ್ ಆನ್ ಸ್ಕ್ರೀನ್, ವಿ ಕ್ಯಾನ್ ಎಕ್ಸ್ಪೆಕ್ಟ್ ಲೈಕ್ ಸ್ಪಿನ್ ಆಫ್ ಇರ್ಬೋದು, ಅಥವಾ ಒಂದು ಸಿನಿಮ್ಯಾಟಿಕ್ ಯೂನಿವರ್ಸ್ ನ ಕ್ರಿಯೇಟ್ ಮಾಡೋ ಐಡಿಯಾದಲ್ಲೂ ಇರ್ಬೋದು. ಸ್ಪಿನ್ ಆಫ್ ಅಂದ್ರೆ ನಿಮ್ಗೆ ಎಲ್ರಿಗೂ ಗೊತ್ತಲ್ಲ, ಒಂದ್ ಫಿಲಮ್ ಇಂದ ಲೈಕ್ ಒಂದ್ ಕ್ಯಾರೆಕ್ಟರ್ ಸಪ್ರೇಟ್ ಆಗಿ ತಗೊಂಡ್ ಮಾಡೋದು. ಲೈಕ್ so many things in movies, man. And then like powerful background music already trailer ಗೊತ್ತಾಯ್ತು. And then like ನಾನು ಫಸ್ಟ್ ಆಫ್ ಆಲ್ ಹೇಳ್ದಂಗೆ, ಲೈಕ್ ಈ ಸ್ಟೋರಿ ಬಂದು ಬರೀ ಯಶ್ ಅವ್ರ ಮಾತ್ರ ಡಿಪೆಂಡ್ ಆಗಿಲ್ಲ. ಇಟ್ ಇಸ್ ಲೈಕ್ ಸರೌಂಡಿಂಗ್ ದ ಫೀಮೇಲ್ ಲೀಡ್ಸ್ ಆಲ್ಸೋ.
ಸೊ ಹಿಯರ್ ಕಮ್ಸ್ ದ ಬಿಗ್ಗೆಸ್ಟ್ ಕನ್ಸೆಪ್ಟ್. ನಾನು ಆಲ್ರೆಡಿ ಹೇಳ್ಬಿಟ್ಟೆ ಇದನ್ನ, ಬಟ್ ಇನ್ನೊಂದು ಟೈಮು ಹೇಳ್ತೀನಿ. ಸೊ ಹೈಪ್ ಮ್ಯಾಸಿವ್ ಆಗಿದೆ, ಚಾಲೆಂಜ್ ಅಲ್ಲೇ ಇರೋದು. ಸೊ ಎಕ್ಸ್ಪೆಕ್ಟೇಷನ್ಸ್ ನ ಮೀಟ್ ಮಾಡಲೇಬೇಕು ಅನ್ನೋ ಒಂದು ಫಸ್ಟ್ ಸಿಚುವೇಶನ್ ಈ ಫಿಲಮ್ ಇದೆ. ಹಿಟ್ ಅಂತೂ ಆಗುತ್ತೆ ಬಿಡಿ, ಅದರಲ್ಲಿ ಡೌಟ್ ಇಲ್ಲ, ಕಲೆಕ್ಷನ್ಸ್ ಬರುತ್ತೆ. ಬಟ್ ಎಂಡ್ ಮೂವಿ ರಿಸಲ್ಟ್ ಎಕ್ಸ್ಪೆಕ್ಟೇಷನ್ಸ್ ಮೀಟ್ ಆಯ್ತಾ ಇಲ್ವಾ, ಅಥವಾ ಎಕ್ಸ್ಪೆಕ್ಟೇಷನ್ ಕ್ರಾಸ್ ಆಗಿ ಬಿಯಾಂಡ್ ಹೋಯ್ತಾ ಅಂದ್ರೆ ದಟ್ ಈಸ್ ರಿಯಲಿ ಅಚೀವ್ಮೆಂಟ್. ಸೊ ಹಿಯರ್ ಕಮ್ಸ್ ದ ನೆಕ್ಸ್ಟ್ ಚಾಲೆಂಜ್. ಅಂಡ್ ದನ್ ನನಗೆ ಏನ್ ಅನ್ನಿಸ್ತು ಟ್ರೈಲರ್ ನೋಡಿ ಅಂದ್ರೆ, ಸೊ ರಾಕಿ ಈಸ್ ಗಾನ್, ಯಾ ಸೊ ವೇಟ್ ಟು ಅನ್ ಎಕ್ಸ್ಟೆಂಟ್ ಈಸ್ ಗಾನ್, ರಾಯಾ ಹ್ಯಾಸ್ ಅರೈವ್ಡ್, ಲೆಟ್ಸ್ ವೇಟ್ ಅಂಡ್ ವಾಚ್ ಇನ್ ಥಿಯೇಟರ್. ಎಷ್ಟು ಜನಕ್ಕೆ ವೇಟ್ ಮಾಡ್ತಾ ಇದ್ರೆ ಕೈ ಎತ್ತರಪ್ಪ ಕಮೆಂಟ್ಸ್ ಅಲ್ಲಿ ನೋಡೋಣ. ಅಂಡ್ ಗೈಸ್, ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ. ನಾಳೆ ಥಿಯೇಟ್ರಲ್ಲಿ ಫಿಲಮ್ ನೋಡೋಣ, FTFs ದಯವಿಟ್ಟು ಥಿಯೇಟ್ರಲ್ಲಿ ನೋಡಿ. ಅಂಡ್ ಒಳ್ಳೇದೇ ನಡೆಯುತ್ತೆ, ಕಾನ್ಫಿಡೆಂಟ್ ಆಗಿರಿ. ಥ್ಯಾಂಕ್ ಯು ಗೈಸ್ ಅಂಡ್ ಬೈ ಬಾಯ್.